ಓಂ ಶ್ರೀ ಮಾತ್ರೇ ನಮಃ. ಹಾಯ್ ಹಲೋ, ವೆಲ್ಕಮ್ ಟು ಶ್ವೇತಗ್ರಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಕುತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ಈಗಷ್ಟೇ ಪೂಜೆ ಎಲ್ಲ ಮುಗೀತು. ನಿಮ್ಮ ಜೊತೆ ವ್ರತದ್ದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಗೃಹ ಪ್ರವೇಶ ಅದು ಇದು ಫಂಕ್ಷನ್ ಬಂದ ಕಾರಣದಿಂದ ಸ್ವಲ್ಪ ಡಿಲೇ ಆಯಿತು. ಒಬ್ಬರಾಗಲಿ ಇಬ್ಬರಾಗಲಿ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಲ್ವಾ, ಅದಕ್ಕೋಸ್ಕರ ನಾನಿವತ್ತು ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಮತ್ತು ನಾವು ಯಾವಾಗ ಹೇಳ್ಬೇಕು ಅಂತೀವೋ ಅವಾಗ ಯಾವುದು ದೇವ್ರ ಕೆಲಸ ಅಂತೂ ಹೇಳೋದಕ್ಕಾಗೋದೇ ಇಲ್ಲ. ನಾವು ಯಾವಾಗ ಅದನ್ನು ಹೇಳಬೇಕು ಅಂತ ಎಲ್ಲ ದೇವ್ರಿಚ್ಛೆ. ಇವತ್ತು ದೇವ್ರು ನನಗೆ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಆ ವ್ರತದ ಬಗ್ಗೆ ಡೀಟೇಲಾಗಿ ಹೇಳೋದಕ್ಕೆ. ನನಗೆ ಆ ವ್ರತದ ಬಗ್ಗೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕು ಅಂದಾಗ ನನಗೆ ನಿಜ ಏನಂದರೆ ಏನು ಕೂಡ ಗೊತ್ತಿರಲಿಲ್ಲ ಆ ವ್ರತದ ಬಗ್ಗೆ. ನಾನು ಸುಮ್ಮನೆ ಫೋನ್ನ ಸ್ಕ್ರೋಲ್ ಮಾಡುವಾಗ ಬಂದಿತ್ತು. ಅದು ಎಷ್ಟೊಂದು ವ್ರತಗಳು ಬರುತ್ತೆ, ಎಲ್ಲನೂ ಮಾಡಬೇಕು ಅಂತ ಅನಿಸೋದಿಲ್ಲ. ನಮ್ಮ ಮನಸ್ಸಿಗೆ ಒಂದೊಂದು ವ್ರತ ಮಾಡಬೇಕು ಅಂತ ತುಂಬ ಆಸೆ ಆಗುತ್ತೆ. ಅದು ಕೂಡ ದೈವ ಇಚ್ಛೆ ಅಂತಲೇ ಹೇಳ್ತೀನಿ. ದೈವ ಪ್ರೇರಣೆ ಇದ್ರೇ ನಾವು ಒಂದು ದೀಪ ಕೂಡ ಹಚ್ಚೋದಕ್ಕಾಗೋದು ಅಂತ ನನ್ನ ಅನಿಸಿಕೆ ಆಗಿರುತ್ತೆ. ನಮ್ಮ ಕೈಯಿಂದ ದೇವ್ರ ಪೂಜೆ ಮಾಡಿಸ್ಕೊಳ್ತಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯನೇ ಆಗಿರುತ್ತೆ. ಸರಿ ಆಯಿತು, ಶನಿವಾರದ ವ್ರತ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ನಾನು. ಆಮೇಲೆ ಶ್ರಾವಣದಲ್ಲಿ ಸ್ಟಾರ್ಟ್ ಮಾಡೋಣ, ನಾನ್ ವೆಜ್ ಕೂಡ ತಿನ್ನೋಂಗಿರಲ್ಲ, ಅದಕ್ಕೋಸ್ಕರ ಸರಿ ಶ್ರಾವಣದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಮತ್ತು ನಾನ್ ವೆಜ್ ಏನು ತಿನ್ನಬಾರ್ದು ಅಂತ ಏನಿಲ್ಲ, ತಿನ್ಬೋದು, ಬಟ್ ಫ್ರೈಡೇ ತಿನ್ನಬಾರ್ದು. ಯಾಕಂದರೆ ನಾವು ಶನಿವಾರ ವ್ರತ ಸ್ಟಾರ್ಟ್ ಮಾಡೋದು, ಅದಕ್ಕೆ ಶುಕ್ರವಾರದಿಂದನೇ ನಾವು ತುಂಬ ಶುಚಿ ಮತ್ತು ಇದರಲ್ಲಿ ಇರಬೇಕಾಗುತ್ತೆ, ಬ್ರಹ್ಮಚಾರ್ಯನೂ ಪಾಲನೆ ಮಾಡಬೇಕಾಗುತ್ತೆ. ಮತ್ತು ಶುಕ್ರವಾರ ನೈಟಿಂದನೇ ನಾನ್ ವೆಜ್ ಎಲ್ಲ ಬಿಡಬೇಕಾಗುತ್ತೆ, ಸಸ್ಯಾಹಾರನಷ್ಟೇ ಸ್ವೀಕಾರ ಮಾಡಬೇಕಾಗುತ್ತೆ. ಶನಿವಾರ ವ್ರತನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಶನಿವಾರ ವ್ರತನ ಮಾರ್ನಿಂಗ್ 3:30 ಎದ್ದು 6 o'clock ಒಳಗಡೆ ಪೂಜೆನ ಮುಗಿಸ್ಕೊಳ್ಬೇಕು. ಇದಂತೂ ಮೇನ್ ಆಗಿರುತ್ತೆ. ಆಗದೇ ಇಲ್ಲ ನಾವು ಎದೊಳೋದಕ್ಕೆ ಅಂತಂದರು ಈವ್ನಿಂಗ್ ಕೂಡ ಮಾಡ್ಕೊಳ್ಬೋದಂತೆ, ಬಟ್ ಮಾರ್ನಿಂಗು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಂತೂ ಮಾರ್ನಿಂಗೇ ಪೂಜೆನ ಮಾಡ್ಕೊಳ್ತಿದ್ದೆ. ಮೇನ್ ಏನಪ್ಪ ಅಂತಂದರೆ ಶುಕ್ರವಾರನೇ ನಾವು ದೇವ್ರ ಸಾಮಾನು ಏನಾದರೂ ತೊಳ್ಕೊಳ್ಳೋಗಿದೆ, ಶುಕ್ರವಾರ ತೊಳಿಬಾರ್ದಲ್ವ, ಅದಕ್ಕೋಸ್ಕರ ಗುರುವಾರನೇ ಎಲ್ಲನೂ ತೊಳೆದು ನೀಟ್ ಮಾಡಿ ಇಟ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿದು ಯಾವುದಾದ್ರೂ ಫೋಟೋ ಇದ್ದರೆ ಫೋಟೋನ ಇಟ್ಕೊಳ್ಬೇಕಾಗುತ್ತೆ. ಫೋಟೋ ಇಟ್ಕೊಂಡು ನಿಮ್ಮ ಮನೇಲಿ ಕಳಶ ಇಟ್ಕೊಳ್ಳಲ್ಲ ಅಂದರೆ ಕಳಶ ಕೂಡ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ವೆಂಕಟೇಶ್ವರ ಸ್ವಾಮಿ ಎಲ್ಲಿರ್ತಾರೋ ಅಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾರೆ. ನಾವು ಬರೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿದ್ರೆ ಅದು ಯಾವತ್ತೂ ಕೂಡ ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಸಮೇತ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿದ್ರೇ ಆ ಪೂಜೆಗೆ ಒಂದು ಬೆಲೆ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಗುರುವಾರನೇ ದೇವ್ರ ಪಾತ್ರೆ ಎಲ್ಲ ದೇವ್ರ ಮನೆಯೆಲ್ಲ ಶುಚಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಶನಿವಾರ 3 ಗಂಟೆಗೆ ಎದ್ದು ಮನೆ ಬಾಗಿಲೆಲ್ಲ ತೊಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಮೇನ್ ಏನಪ್ಪ ಅಂತಂದರೆ ಅಕ್ಕಿ ಹಿಟ್ಟಿನಿಂದ ದೀಪನ ಮಾಡ್ಕೊಳ್ಬೇಕಾಗುತ್ತೆ. ಈ ವ್ರತ ಮಾಡೋದಕ್ಕೆ ಮೇನ್ ಅಂದರೆ ಅದು ಇರಲೇಬೇಕು, ಅಕ್ಕಿ ಹಿಟ್ಟಿನ ದೀಪ ಅಂತ. ಅಕ್ಕಿ ಹಿಟ್ಟಿಂದ ಹೆಂಗಪ್ಪ ದೀಪ ಮಾಡೋದು ಅಂದರೆ, ನೀವು ನೆನೆಸಿಟ್ಕೊಂಡು ಬೆಳಗ್ಗೆನೇ ಅದನ್ನು ಆರಕ್ಕಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಒಣ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಬೋದು. ಹೇಗೆ ದೀಪ ಮಾಡ್ಕೊಳ್ಬೇಕು ಅಂದರೆ, 1-2 ಬೌಲ್ ಅಕ್ಕಿ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ, 1-2 ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು ಫಸ್ಟು, ಆವಾಗ ಅದು ಕ್ರಾಕ್ಸ್ ಆಗೋದಿಲ್ಲ. ದೀಪ 7 ದೀಪನ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಮೇನು, ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರಾದರೂ ವ್ರತ ಮಾಡೋರಿದ್ರೆ 7 ದೀಪ, ಅಕ್ಕಿ ಹಿಟ್ಟಿನ ದೀಪನ 7 ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಮ್ಮ ಕೈಯಲ್ಲಿ 7 ಮಾಡೋದಕ್ಕಾಗೋದಿಲ್ಲ ಅಂತಂದರೆ 2 ಕೂಡ ಮಾಡ್ಕೊಳ್ಬೋದು. ಇದು ಏನಂದರೆ ಸಪ್ತ ಶನಿವಾರದ ವ್ರತ ಅಂದರೆ ಹೆಸರೇ ಹೇಳೋ ಥರ 7 ಶನಿವಾರದ ವ್ರತ, 7 ಅಂತ ಎಲ್ಲನೂ ಬರಬೇಕು. ಇದಕ್ಕೆ ಈ ವ್ರತಕ್ಕೆ ಮತ್ತು ಮಹಾತ್ಮನಿಗೂ ಕೂಡ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ 7 ಮಹಾತ್ಮನಿಗೂ ಇಷ್ಟ ಆಗಿರೋದ್ರಿಂದ 7 ವೆಂಕಟೇಶ್ವರ ಸ್ವಾಮಿ ಗಿರಿ 7 ಬೆಟ್ಟದ ಮೇಲೆ ಇರೋದು. 7 ಅಂದರೆ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಇಷ್ಟ ಆಗುತ್ತೆ, 7 ಅಂದರೆ ಮಹಾತ್ಮನಿಗೂ ಕೂಡ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ 7 ನಾನಂತೂ ಪ್ರತಿ ಸಲ ಕೂಡ 7 ದೀಪನೇ ಮಾಡ್ಕೊಳ್ತಿದ್ದೆ. 7 ದೀಪ ಮಾಡ್ಕೊಳ್ಬೇಕು. ಮತ್ತು ಒಂದೊಂದು ದೀಪಕ್ಕೂ ಕೂಡ 7 ಬತ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಒಂದೊಂದು ದೀಪಕ್ಕೂ 7 ಬತ್ತಿ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನಂತೂ ಯಾರು ಮಿಸ್ ಮಾಡಬೇಡಿ. 7 ಬತ್ತಿನ ಹಾಕ್ಕೊಂಡು ಇದನ್ನು ತುಪ್ಪದಲ್ಲಿ ಹಚ್ಚೋದಕ್ಕಿಂತ ಎಳ್ಳೆಣ್ಣೆಯಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹೇಳಿದ್ನಲ್ವ ನಾನು, ಇದು ಮಹಾತ್ಮನಿಗೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದಕ್ಕೋಸ್ಕರ ಎಳ್ಳೆಣ್ಣೆಯನ್ನು ಹಾಕಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಈ ದೀಪಕ್ಕೆ. ಮತ್ತು ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊಂಡ್ರಲ್ಲ, ಏನಾದರೂ ನಿಮ್ಮ ಕೈಯಲ್ಲಿ ಆದಷ್ಟು ನೈವೇದ್ಯ ಮಾಡಿಟ್ರೆ ತುಂಬಾ ಒಳ್ಳೆಯದು.
ನೈವೇದ್ಯ ಒಂದು ಮಾಡಿಟ್ಟು ಮತ್ತು ವೆಂಕಟರಮಣ ಸ್ವಾಮಿಗೆ ನಿಮ್ಗೆ ಏನಾದರೂ ಷೋಡೋಪಚಾರ ಪೂಜೆ ಬಂದರೆ ಷೋಡೋಪಚಾರ ಪೂಜೆ ಮಾಡಿಕೊಂಡು ದೇವರಿಗೆ ಪೂಜೆನ ಮಾಡ್ಬೋದು. ನಾನು ಫಸ್ಟ್ ಏನು ಅಂದ್ಕೊಂಡೆ, ನಾನು ಒಬ್ಬಳೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಯಾಕಂದರೆ ಬರ್ತಾರೋ ಬರಲ್ವೋ, ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದೇಳಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಅವರು ಕೂಡ ಮನ್ಸು ಮಾಡಿದ್ರು, ಬರ್ತೀನಿ ಅಂತ ಹೇಳಿದ್ರು. ಸತಿಪತಿ ಇಬ್ಬರು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು ಅವರು ಪೂಜೆ ಮಾಡೋದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೋಸ್ಕರ. ಆಯಿತು ಸರಿ ಅಂತ ಇಬ್ಬರೂ ಪೂಜೆನ ಸ್ಟಾರ್ಟ್ ಮಾಡಿದ್ರಿ. ಶ್ರಾವಣದಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ನಂದು 2-3 ತಿಂಗಳಾಯಿತು. ಯಾಕಂದರೆ ಲೇಡೀಸ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತು. ಆ ಥರ ಆದರೆ ಏನು ಮಾಡಬೇಕು ಅಂದರೆ ಆ ವಾರ ಸ್ಕಿಪ್ ಮಾಡ್ಬೋದು. ಆಮೇಲೆ ಎಷ್ಟು ವಾರ ಆಗಿರುತ್ತೆ ನೋಡಿ, ಅದು ಕಂಟಿನ್ಯೂಷನಲ್ಲಿ ಮತ್ತೆ ಮಾಡ್ಕೊಂಡು ಹೋಗ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ದೇವ್ರಿಗೂ ಕೂಡ ಗೊತ್ತಲ್ವಾ ಲೇಡೀಸ್ ಪ್ರಾಬ್ಲಮ್ ಏನು ಅಂತ ಅಂದ್ಬಿಟ್ಟು. ಅದೆಲ್ಲ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನು 3 ಗಂಟೆಗೆ ಎದ್ದು ಪೂಜೆ ಮಾಡ್ತಿದ್ದೆ. ಈ ಪೂಜೆ ಮಾಡುವಾಗ 3 ಕತೆ ಇದೆ ವೆಂಕಟರಮಣ ಸ್ವಾಮಿದು. ಈ 3 ಕಥೆನೂ ಹೇಳಲೇಬೇಕಾಗುತ್ತೆ. ಅದು ತುಂಬಾ ಮುಖ್ಯ ಆಗುತ್ತೆ. ಅದು ಕೂಡ ಶ್ರೀನಿವಾಸ ಕಲ್ಯಾಣ ಕತೆ ಎಲ್ಲರಿಗೂ ಗೊತ್ತಲ್ವಾ, ಆ ಕತೆ ಹೇಳಬೇಕಾಗುತ್ತೆ. ಆಮೇಲೆ ಇನ್ನೊಂದು ಕತೆ ಯಾವುದಪ್ಪ ಅಂದರೆ ತೊಂಡಮನ್ ಚಕ್ರವರ್ತಿ ಕತೆ ಅಂತ ಇದೆ. ಅದು ಕೂಡ ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ. ಮತ್ತು ಇನ್ನೊಂದು ತೆಲುಗು ಫಿಲಿಮ್ ಸಪ್ತ ಶನಿವಾರದ ವ್ರತದ ಬಗ್ಗೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಆ ಫಿಲಿಮಲ್ಲಿದೆ. ಆ ಫಿಲಿಮ್ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವ್ರತ ಯಾರಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಫಿಲಿಮ್ನ ಮಿಸ್ ಮಾಡದೆ ನೋಡಿ. ಹಳೆ ಫಿಲಿಮ್ ಅದು. ಅದರಲ್ಲಿ ಫುಲ್ಲು ಡೀಟೇಲಾಗಿ ವ್ರತನ ಯಾವ ಥರ ಮಾಡಬೇಕು ಏನು ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಮತ್ತು ನೀವು ವ್ರತ ಮಾಡ್ತೀರಲ್ವ, ಆವಾಗ ಯಾರಾದರೂ ದಂಪತಿಗಳು ಬಂದರೆ ಅವ್ರಿಗೆ ಊಟ ಹಾಕಿ ಕುಂಕುಮ ಕೊಟ್ಟು ಕಳಿಸಿ. ಅಕಸ್ಮಾತ್ ನಿಮಗೆ ಪ್ರತಿ ವಾರ ಕೂಡ ಒಬ್ಬೊಬ್ಬರನ್ನ ಕರೆಯೋದಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ 7ನೇ ಶನಿವಾರ ಮಾಡ್ತೀರಲ್ವಾ, ಆವಾಗಲೇ ಒಂದು 7 ಜನ ದಂಪತಿಗಳನ್ನ ಕರೆದು ನೀವು ಊಟ ಹಾಕಿ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಬೋದು. ನಾನು ಪ್ರತಿ ವಾರ ಕೂಡ ಯಾರನ್ನೂ ಕರೆದಿಲ್ಲ. 7ನೇ ವಾರ ಮಾತ್ರ ಎಲ್ಲರನ್ನೂ ಕರೆದು ಒಂದು 9 ಜನನೇ ಜೋಡಿ ಆಗಿತ್ತು, ಒಂದು 9-11 ಜನನೇ ಜೋಡಿ ಆಗಿತ್ತು. ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಎಲ್ಲರನ್ನೂ ಕರೆದು ಅರ್ಶಿನ ಕೊಟ್ಟು ಊಟ ಹಾಕಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಡುಗೆ ಎಲ್ಲ ನಾನೇ ಮಾಡಿದ್ದೆ ಮನೆಯಲ್ಲಿ. ನಾನು ನಮ್ಮ ಅಕ್ಕವರೇ ಮನೆಯಲ್ಲೇ ಮಾಡಿದ್ವಿ. ಹೋಟ್ಲಿಂದ ಎಲ್ಲ ತರಿಸಿಲ್ಲ, ಯಾಕಂದರೆ ವ್ರತ ಅಲ್ವಾ, ಹೋಟ್ಲಿಂದ ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಊಟ ಮಾಡಿ ಅವ್ರಿಗೆಲ್ಲರಿಗೂ ಹಾಕಿ ಕಳಿಸಿದ್ದೀವಿ. ಈ ಥರ ಮಾಡೋದ್ರಿಂದ ಏನಪ್ಪ ಲಾಭ? ಇವಾಗ ಈ ವ್ರತ ಮಾಡೋದ್ರಿಂದ ಏನು ಲಾಭ ಅಂದರೆ ನೀವೇನಾದರೂ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡಬೇಕಾಗುತ್ತೆ. ಮೇಯ್ನಾಗಿ ನಿಮ್ಮದು ಸಾಲ ತುಂಬ ಸಾಲ ಇದ್ದರೆ, ಸಾಲ ಅಥವಾ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ನಿಮ್ಮ ಆರೋಗ್ಯ ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ನಿಮ್ಗೇನಾದರೂ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ. ಆ ಪ್ರಾಬ್ಲಮ್ ಇದ್ದರೆ ಈ ಪೂಜೆನ ಸ್ಟಾರ್ಟ್ ಮಾಡೋದ್ರಿಂದ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಒಂದು 3 ವಾರ 4 ವಾರ ಆಗಸ್ಟಲ್ಲಿ ನಿಮಗೆ ನಿಜವಾಗ್ಲೂ ಏನಾದರೂ ಒಂದು ಅದಕ್ಕಂತ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗೂ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ನಿಮ್ಗಂತೂ ಹೇಳ್ತಾ ಇದ್ದೀನಿ. ನಿಜ ಇದು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಮೇನ್ ಆಗಿರೋದು, ಮನಸ್ಸು ನಮ್ಮದು ಚೆನ್ನಾಗಿದ್ರೆ ನಾವು ನಗ್ನಗ್ತಾ ಚೆನ್ನಾಗೇ ಇರ್ತೀವಿ ಅಂತ ಹೇಳ್ಬೋದು. ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ, ಬೇಡದೇ ಇರೋ ಯೋಚನೆ ಅಂತೂ ಬರೋದೇ ಇಲ್ಲ. ತುಂಬ ಚೆನ್ನಾಗಾಯಿತು. ನಾನಂತೂ 7 ವಾರ ಕೂಡ ಪೂಜೆನ ಮುಗಿಸ್ತಿದ್ದು ನನಗೆ ತುಂಬಾ ಖುಷಿ ಆಯಿತು. ಅಷ್ಟೇ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ನಾನು ಎಷ್ಟು ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ದೇವರು ನನಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಅದು ಅಕ್ಕಿ ಹಿಟ್ಟಿನ ದೀಪ ಮಾಡಿರ್ತೀರಲ್ವ, ಅದನ್ನು ಯಾವುದೇ ಡಸ್ಟ್ಬಿನ್ಗಾಗಲಿ ಮತ್ತು ಎಲ್ಲೂ ಹಾಕೋಗಿಲ್ಲ. ನಿಮ್ಮ ಮನೆ ಹತ್ರ ಹಸು ಇದ್ದರೆ ಹಸುಗೆ ಹಾಕ್ಕೊಡಿ. ಇಲ್ಲ ನಮ್ಮ ಮನೆ ಹತ್ರ ಹಸುಗಳೇ ಬರೋದಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಮರ ಇದ್ದರೆ ಮರದಲ್ಲಿ ಹಾಕ್ಬೋದು, ಇಲ್ಲ ಕೆರೆ ಅಥವಾ ನದಿ ಇದ್ದರೆ ಅದರಲ್ಲೂ ಕೂಡ ಹಾಕ್ಬೋದು. ತುಳಿಯೋ ದಾರಿಯಲ್ಲಂತೂ ದಯವಿಟ್ಟು ಹಾಕೋಕೆ ಹೋಗಬೇಡಿ. ಅದು ಅಕ್ಕಿ ಹಿಟ್ಟಿನ ದೀಪದಲ್ಲಿ ಸ್ವಲ್ಪ ತಗೊಂಡು ನೀವು ಕೂಡ ತಿನ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅದು ದೇವ್ರ ಪ್ರಸಾದ ಅಂತ, ಅದನ್ನು ತಿನ್ಕೋಬೋದು. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಈ ಪೂಜೆ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ತುಂಬ ತೆಲುಗು ಅವರು ಆಂಧ್ರದಲ್ಲಿ ಈ ಪೂಜೆನ ತುಂಬಾ ಮಾಡ್ತಾರೆ. ಕನ್ನಡದವ್ರು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ತೆಲುಗು ಅರ್ಥ ಆದರೆ ಅವ್ರ ವೀಡಿಯೋಸ್ ಎಲ್ಲ ನೋಡ್ಬೋದು. ಇಲ್ಲ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡ್ಬೋದು. ನಾನಂತೂ ನಿಮಗೆ ಹೇಳ್ತೀನಿ ಯಾವ ಥರ ಏನು ಅಂತ ಅಂದ್ಬಿಟ್ಟು. ಮತ್ತು 3 ಕತೆ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ಯಾವುದಾದ್ರು ಒಂದೊಂದು ದಿನ ಒಂದೊಂದು ವಾರ ನೀವು ಕೇಳ್ಕೊಬೋದು. ಅಥವಾ ಯಾರಾದರೂ ಮನೆಗೆ ಕರೆದಿರ್ತೀರಲ್ಲ ಅವ್ರಿಗೆ ಆ ಕತೆನೇ ಹೇಳ್ಬೋದು. ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮತ್ತು ಗೋವಿಂದ ನಾಮಾವಳಿ ಮಾತ್ರ ಮಿಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಪೂಜೆ ಆದಮೇಲೆ ಅದನ್ನು ನೀವು ಹೇಳಲೇಬೇಕಾಗುತ್ತೆ. ಷೋಡೋಪಚಾರ ಪೂಜೆ ಆದಮೇಲೆ ಗೋವಿಂದ ನಾಮಾವಳಿದು ಹೇಳಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್. ಪೂಜೆ ಅಂತೂ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಮೇನಾಗಿರೋದು ನೈಟು ಹಾಸಿಗೆ ಮೇಲೆ ಮಲಗೋಗಿಲ್ಲ, ಚಾಪೆ ಹಾಕ್ಕೊಂಡು ಚಾಪೆ ಮೇಲೇ ಮಲ್ಕೊಳ್ಬೇಕು. ಅದೊಂದು ಪಾಲನೆ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇನ್ಯಾವುದೇ ಥರದ್ದು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅನ್ನೋದು ಏನಿಲ್ಲ. ಈ ವ್ರತನ ಸಿಂಪಲ್ಲಾಗಿ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು.
ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.